ಇವತ್ತಿನ ದಿನಗಳಲ್ಲಿ ಸಮಾಜ ಯಾವ ಕಡೆ ಸಾಗ್ತಾ ಇದೆ ಅಂದರೆ ತನ್ನ ಲೈಕ್ಸು ವ್ಯೂಸು ಫಾಲೋವರ್ಸಿಗೋಸ್ಕರ ತನ್ನ ಮರ್ಯಾದೆನ ಮೂರ್ಖಾಸಿಗೆ ಹರಾಜಾಕೊಂಡ್ರೂ ಪರವಾಗಿಲ್ಲ, ಒಟ್ಟಿನಲ್ಲಿ ನಂಗೆ ಫಾಲೋವರ್ಸ್ ಬೇಕು, ಲೈಕ್ಸ್ ಬೇಕು ಅನ್ನುವಂತಹ ಮನಸ್ಥಿತಿಗೆ ಬಂದು ತಲುಪಿದ್ದಾರೆ. ಇಲ್ಲೇನು ನೋಡ್ತಾ ಇದ್ದೀರಾ, ಇವರು ಬಂದು ಕೇರಳದ ಹೆಣ್ಣು ಅಂತ ಹೇಳ್ಕೊಳ್ಳೋಕ್ಕೆ ಹೆಣ್ಣಿನ ಕುಲಕ್ಕೆ ಅವಮಾನ ಅನ್ಸುತ್ತೆ. ಈ ದರಿದ್ರ ಹೆಂಗಸು ಮಾಡಿರುವಂತಹ ಕೆಲಸ ಏನಪ್ಪ ಅಂದರೆ, ಸಾರ್ವಜನಿಕ ಬಸ್ಸಲ್ಲಿ ಓಡಾಡುವಂತಹ ಸಂದರ್ಭದಲ್ಲಿ ತಾನು ವಿಡಿಯೋವನ್ನು ಮಾಡೋದಕ್ಕೆ ಆರಂಭ ಮಾಡ್ತಾರೆ. ವಿಡಿಯೋ ಆರಂಭ ಮಾಡೋದಷ್ಟೇ ಅಲ್ಲದೆ ಅಲ್ಲಿರುವಂತಹ ವ್ಯಕ್ತಿ ಲೈಕ್ ತನ್ನ ಬಾಡಿಯಲ್ಲಿರುವಂತಹ ಪಾರ್ಟ್ಸ್ಗಳನ್ನು ಮುಟ್ಟಿದ್ದಾನೆ ಅನ್ನೋ ರೀತಿಲಿ ಬಿಂಬಿಸೋದಕ್ಕೆ ಪ್ರಯತ್ನವನ್ನು ಪಡ್ತಾಳೆ. ಈ ವಿಡಿಯೋ ಎಲ್ಲೆಡೆ ವೈರಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ವ್ಯಕ್ತಿ ಸೂಸೈಡ್ ಅಟೆಂಪ್ಟ್ ಮಾಡ್ಕೋತಾನೆ. ಎಲ್ಲರೂ ಕೂಡ ಹಾಗೆ ಮೂರು ಬಿಟ್ಟು ನಿಂತಿರಲ್ಲ ನಿಮ್ಮ ಥರ. ಅವ್ರದ್ದೇ ಆದಂತಹ ಫ್ಯಾಮಿಲಿ ಇದೆ, ಅವ್ರದ್ದೇ ಆದಂತಹ ಏನು ಅಪ್ಪ ಅಮ್ಮ ಫ್ಯಾಮಿಲಿ ನೆಂಟರು ಇಷ್ಟರು ಎಲ್ಲರೂ ಇರ್ತಾರೆ. ಆಯ್ತಾ, ಇವತ್ತು ಅವರು ಸತ್ತು ಬಿದ್ದಿದ್ದಾರೆ, ಯಾರು ಹೊಣೆ ಅದಕ್ಕೆ? ആവശ്യത്തിലേക്ക് പോണ ഒരാളല്ല. ഓനങ്ങനെ ഒരു സാഹചര്യത്തിൽ കണ്ടു തോന്നുമ്പോ സഹിക്കാൻ പറ്റില്ല. വേറൊരമ്മമാർക്ക് ആർക്കും വരരുത്, അത് മാത്രമേ എനിക്കൊരു പ്രാർത്ഥനയുള്ളൂ. ಹೊಣೆ ಅದಕ್ಕೆ? ನಿಮ್ಮ ಲೈಕ್ಸ್ ವ್ಯೂಸ್ ಫಾಲೋವರ್ಸಿಗೋಸ್ಕರ ಅಂಥವ್ರ ಜೀವನ ತೆಗ್ದಿದ್ದೀರಲ್ಲ, ಇವತ್ತು ಅವರ ಫ್ಯಾಮಿಲಿನ ನೋಡ್ಕೊಳಂತವ್ರು ಯಾರು? ತಾಯಿ ಇವತ್ತು ತಾನು ಬದುಕಿನ ಕಣ್ಣು ಮುಂದೆನೆ ಮಗನ ಸಾವನ್ನ ನೋಡಿದ್ದಾರೆ ಅಂದ್ರೆ ಅವರಲ್ಲಿರುವಂತಹ ದುಃಖನ ಹೇಗೆ ಸಹಿಸ್ಕೋಬೇಕು? ಅವ್ರ ಕುಟುಂಬ ಹೇಗೆ ಸಹಿಸ್ಕೋಬೇಕು? ನಿಮ್ಮ ಹುಡುಗಾಟಿಕೆಗೆ, ನಿಮ್ಮ ಲೈಕ್ಸ್ ವ್ಯೂಸ್ ಫಾಲೋವರ್ಸಿಗೆ ಇವತ್ತು ಅವರ ಜೀವವನ್ನು ತೆಗ್ದಿದ್ದೀರಾ. ಇಂತಹ ವಿಚಾರಗಳಲ್ಲಿ ಏನು ಈ ಥರ ಮಾಡ್ತಾರೆ ಇಂಥವ್ರಿಗೆ ಜೀವಾವಧಿ ಶಿಕ್ಷೆ ಆಗಬೇಕು, ಇಲ್ಲ ಗಲ್ಲು ಶಿಕ್ಷೆ ಆಗಬೇಕು. ಇನ್ನೊಂದ್ಸಲ ಅಂತಹ ಕೆಲಸವನ್ನ ಮಾಡೋದಕ್ಕೆ ಹೆದರಬೇಕು. ನಿಮ್ಮ ದುರಾಸೆಗಳಿಗೋಸ್ಕರ ನಿಮ್ಮನ್ನ ನೀವು ಏನಾರು ಮಾಡ್ಕೊಳ್ರಿ, ಇನ್ನೊಬ್ರು ಜೀವನದಲ್ಲಿ ಯಾಕೆ ಕಟ್ಟಾಡ್ತೀರಾ? ಇನ್ನೊಬ್ರು ಜೀವನ ಅಂದ್ರೆ ಎಲ್ರಿಗೂ ಆಟ ಆಗೋಗ್ಬಿಟ್ಟಿದೆ ಅಲ್ಲ, ನೋಡೋದಕ್ಕೂ ಅಲ್ಲ. ಅವ್ರಿಗೊಂದು ಫಸ್ಟ್ ಆಫ್ ಆಲ್ ಅದು ನೋಡಿ ಒಂದು ಏನು ಸಾಮಾನ್ಯ ಜ್ಞಾನನೂ ಬೇಡವಾ? ಅವರು ವಿಡಿಯೋ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ಸ್ಟಾರ್ಟ್ ಮಾಡಿದ್ಮೇಲಾದ್ರೂ ಅವ್ರಿಗೆ ಭಯ ಇರತ್ತೆ ಅಲ್ವಾ, ಎಲ್ಲಿ ನನ್ನನ್ನು ತೋರಿಸ್ತಾರೆ. ಆ್ಯಕ್ಚುಲಿ ಸೋಷಿಯಲ್ ಮೀಡಿಯಾದಲ್ಲಿ ಇಂಥದ್ದು ಇಶ್ಯೂಸ್ನ ನೋಡಿ 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 ಆಲ್ರೆಡಿ ಜನ ಎಚ್ಚೆತ್ಕೊಂಡಿದ್ದಾರೆ. ಆಯ್ತಾ, ಮೊಬೈಲ್ ಎತ್ತಿದ್ರೆ ಸಾಕು ಹೆದರ್ಕೊಳ್ಳುವಂತಹ ಪರಿಸ್ಥಿತಿ. ಅದರಲ್ಲಿ ವಿಡಿಯೋ ನೋಡಿದ್ರೆ ಗೊತ್ತಾಗಲ್ವಾ ನೀನು ತಪ್ಪು ಮಾಡ್ತಿದ್ಯೋ ಅಥವಾ ಆ ವ್ಯಕ್ತಿ ತಪ್ಪು ಮಾಡ್ತಿದ್ದಾರೋ ಅಂತ. ಇವಳೇ ಹೋಗಿ ಕ್ಯಾಮ್ರಾನ ಹಿಡಿದು ಹಿಂಗೆ ಮೈ ತಾಕ್ಸಿ ತನ್ನ ದೇಹದ ಭಾಗ ಮುಟ್ಟೋ ಥರ ಅಂದರೆ ಟಚ್ ಆಗೋ ಥರ ಮಾಡಿ ಇವತ್ತು ಆ ವ್ಯಕ್ತಿ ಕುರಿತು ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿರುವಂತಹ ಪೋಸ್ಟು ಆ ವ್ಯಕ್ತಿಯ ಜೀವವನ್ನು ತೆಗೆಯೋ ಥರ ಮಾಡಿತು. ಇದ್ರ ವಿರುದ್ಧ ಇವಾಗ ತುಂಬ ಖುಷಿಯಾಗಿರ್ಬೇಕಲ್ಲ, ಎಲ್ಲೆಡೆ ವಿಡಿಯೋ ವೈರಲ್ ಆಗ್ತಿದೆ, ನೀವು ಕೂಡ ಫೇಮಸ್ ಆಗ್ತಾ ಇದ್ದೀರಾ. ಕಂಗ್ರ್ಯಾಚುಲೇಷನ್ಸ್.